पूरा बिल्डिंग आती ನೋಡಕ ಇಸ್ ಮಂದಿಗೆ ನಾಳೆ ಓಪ್ಲಿಂಗಿಗೆ ಎಷ್ಟು ಮಂದಿ ನೋಡ್ರಿ ಎಲ್ಲ ಪಿಲ್ಯ ಏ ಪಿಲ್ಯ ಪಿಲ್ಲಿ ಹಾಯ್ಕರ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಸೊ ಇವತ್ತು ಸೋಮವಾರ ನೋಡ್ರಿ. ಸೋಮವಾರ ಮುಂಜಾನೆಯಿಂದನೇ ನಾನು ರೂಟೀನ ಸ್ಟಾರ್ಟ್ ಮಾಡಿ ನೋಡ್ರಿ. ಶನಿವಾರ ರವಿವಾರ ನಾನು ಬ್ಲಾಗ್ ಮಾಡೋದಕ್ಕಾಗಿಲ್ಲ. ನಿನ್ನೆ ರವಿವಾರ ಒಂದು ಶಾರ್ಟ್ ವಿಡಿಯೋ ಥರ ಅಂದ್ರೆ ನನ್ನ ಚಾನಲ್ ನಿಮ್ಗೆ ಹೆಂಗೆ ಬಂತು ಹೆಂಗೆ ಗೊತ್ತಾಯಿತು ಅಂತೇಳಿ ಒಂದು ಶಾರ್ಟ್ ವಿಡಿಯೋ ಥರ ಮಾಡಿ ಹಾಕಿದ್ದೆ. ಅದಾದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ಬೇಕಂತಂದೆ, ಆಗಲಿಲ್ಲ ನೋಡಿ ಫ್ರೆಂಡ್ಸ. ಸೊ ಈಗ ನಾನು ಮೊನ್ನೆ ಒಂದು ರೆಸಿಪಿನ ಹಾಕಿದ್ದೆ ಸುಸ್ಲಾ ಮಾಡೋದು. ಅದಕ್ಕಾಗಿ ಇವತ್ತು ಸುಸ್ಲಾ ರೆಸಿಪಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತಿಲ್ಲ. ಹುಳಿ ಮಾಡಿ ಮತ್ತು ತಳಗ ಸ್ವಲ್ಪ ಬೊಗಣೆ ನೀರು ತೊಗೊಂಡು ಚುರುಮುರಿ ಎಲ್ಲ ಹಸನು ಮಾಡಿದ್ದೆ. ಅದನ್ನ ಎಲ್ಲ ತಳಗ ತೊಗೊಂಡು ಒಯ್ನಾಗಂಗಿಲ್ಲ ನನಗೆ ಮ್ಯಾಗ ಅದು ಚುರುಮುರಿ ನೆನೆ ಇಟ್ಟು ಅದನ್ನ ಆಗಿಂದಂಗೆ ಹಿಂಡಿ ಡೈರೆಕ್ಟಾಗಿ ಹುಳಿಗೆ ಹಾಕ್ತೀನಿ ನಾನು. ಫಸ್ಟಿಗೆ ನೆನೆಸಿ ಇಡಂಗಿಲ್ಲ. ಅದಕ್ಕೆ ಇಲ್ಲೇ ತಳಗ ತೊಗೊಂಡು ಎಲ್ಲ ಮಿಕ್ಸ್ ಮಾಡತ್ತೀನಿ. ಪುಟಾಣಿ ಹಿಟ್ಟನ್ನು ಹಾಕೀನಿ ಫ್ರೆಂಡ್ಸ. ಎಲ್ಲರೂ ನಿನ್ನೆ ವಿಡಿಯೋಗೆ ಸೊ ನನ್ನ ಚಾನಲ ನಿಮ್ಗೆ ಹೆಂಗೆ ಬಂತು ಹೆಂಗೆ ಗೊತ್ತಾಯಿತು ಅಂಥೇಳಿ ಕಮೆಂಟ್ ಮಾಡಿದ್ರಿ, ಖುಷಿ ಆಯಿತು. ಆದಷ್ಟು ನನಗೆ ಸಜೆಷನ್ ಬಂದೇ ನನ್ನ ಚಾನಲ ನಿಮ್ಗೆ ನೋಡೋದಕ್ಕೆ ಸಿಕ್ತು ಅಂಥೇಳಿ ಭಾಳಷ್ಟು ಜನರು ಸಜೆಷನ್ ಬಂದೈತೆ ಅಂತಲೇ ಹೇಳಿದ್ರಿ. ಖುಷಿ ಆಯ್ತು ನೋಡಿ ಫ್ರೆಂಡ್ಸ. ಸೊ ಸಜೆಷನ್ನು ಎಲ್ಲರದು ವಿಡಿಯೋಗಳು ಅಷ್ಟೊಂದು ಸಜೆಷನ್ ಬರೋಂಗಿಲ್ಲ ಅಂತ ಹೊಸ್ದಾಗಿ ಚಾನಲ್ ಮಾಡಿದವ್ರದ್ದು. ಯಾಕಂತಂದ್ರೆ ಅದ್ರೊಳಗೆ ಏನಾದರೂ ಒಂದು ಕಂಟೆಂಟ್ ಇತ್ತು ಅಂದ್ರೆ ಅಷ್ಟೇ ಅವರು ಜಾಸ್ತಿ ಸಜೆಷನ್ ಮಾಡ್ತಾರಂಥ ವಿಡಿಯೋನ. ಹೊಸ ಚಾನಲ್ನವ್ರಿಗೆ ಒಂದು ಸ್ವಲ್ಪ ಕಂಟೆಂಟ್ ಇದ್ದಿಲ್ಲ ಅಂತಂದ್ರೆ ಅಷ್ಟೊಂದು ಸಜೆಷನ್ ಮಾಡೋಂಗಿಲ್ಲ ಅಂತ ಟೆಕ್ನಿಕಲ್ ಆದವ್ರು ಹೇಳ್ತಾರೆ. ಅದಕ್ಕಾಗಿ ಎಲ್ಲರೂ ನೀವು ಹೆಚ್ಚಿಗೆ ಸಜೆಷನ್ ಬಂದೇ ನಿಮ್ಮ ಚಾನಲ್ ನೋಡೋದಕ್ಕೆ ಬಂತು ಅಂತ ಹೇಳಿದ್ರಿ. ಖುಷಿ ಆಯ್ತು ನೋಡಿ ಫ್ರೆಂಡ್ಸ್. ಅಂದರೆ ನನ್ನ ವಿಡಿಯೋದೊಳಗೂ ಒಂದು ಸ್ವಲ್ಪ ಏನಾದರೂ ಕಂಟೆಂಟ್ ಒಳ್ಳೆ ರೀತಿಯಾಗಿ ಐತೆ ಅಂತೇಳಿ ಸೊ ಎಲ್ಲರಿಗೂ ಸಜೆಷನ್ ಬಂದೈತಿ. ಅದೊಂಥರ ಖುಷಿ ಆಯ್ತು ನೋಡಿ ಫ್ರೆಂಡ್ಸ. ಬೆಚ್ಚಗೆ ಮಾಡಿ ಇದು ನಾನು ಒಂದು ಸ್ವಲ್ಪ ಗ್ಯಾಸ್ ಮ್ಯಾಗ ಮತ್ತೊಂದು ಸರಿ ಇಟ್ಟು ಪ್ಲೇಟಿಗೆ ಹಾಕಿ ಕೊಡಕತ್ತೀನಿ ನೋಡಿ ಫ್ರೆಂಡ್ಸ. ಇವತ್ತು ಸೋಮವಾರ ನಮ್ಮ ಮನೆಯವ್ರದ್ದು ಸೂಟಿ, ಹಂಗಾಗಿ ಒಂದು ಸ್ವಲ್ಪ ಆರಾಮಾಗಿ ನಾಷ್ಟ ಮಾಡಿದ್ನಂತಲೇ ಹೇಳ್ಬೋದು. ಸ್ನೇಹನೂ 11:30 ಹೋಗ್ತಾಳೆ. ನಮ್ಮ ಮನೆ ಸುಸ್ಲಾ ಎಲ್ಲರಿಗೂ ಫೇವ್ರೇಟ. ನಾಷ್ಟ ಮಾಡತ್ತಾರೆ ನೋಡ್ರಿ. ಈಗ ಸ್ನೇಹಂದು ಮತ್ತು ಪಿಲ್ಲಂದು ಜಳಕ ಮಾಡಿಸಿ ಇಬ್ರಿಗೂ ರೆಡಿ ಮಾಡಿ ನೋಡಿ ಫ್ರೆಂಡ್ಸ. ಈಗೂ ಸ್ನೇಹಂದು ಯೂನಿಫಾರ್ಮ ಕೊಟ್ಟಿಲ್ಲ, ಹಾಗಾಗಿ ಕಲರ್ ಡ್ರೆಸ್ಸನ್ನೇ ಹಾಕೊಂಡು ಹೊಂಟಾಳ. ಪಿಲ್ಲುನು ನೋಡ್ರಿ ಇಲ್ಲಿ ಹೆಂಗೆ ನಿಂತಾನ. ಇನ್ನೇಗ ಜಳಕ ಮಾಡಿದ್ರು ನಮ್ಮ ಅತ್ತಿ ಲೇಟಾಗೇ ಮಾಡ್ತಾರೆ. ಹಂಗಾಗಿ ಮತ್ತೊಂದು ಸರಿ ಸುಸ್ಲಾನ ಬೆಚ್ಚು ಮಾಡಿ ಕೊಟ್ಟು ನಾಷ್ಟ ಮಾಡೋಕೆ ನಮ್ಮ ಅತ್ತೆಯರಿಗೆ ನಾಷ್ಟ ಕೊಟ್ಟು ಆದ್ಮ್ಯಾಗ ನೋಡಿ ಫ್ರೆಂಡ್ಸ ನಂದು ಮುಗೀತು. ಸುಸ್ಲಾ ನಾಷ್ಟ ಮಾಡಿದೆ ನೋಡ್ರಿ. ಹಂಗೆ ಅಗಳೇ ಚಹಾ ಮಾಡಿಟ್ಟಿದ್ದೆ. ನಮ್ಮ ಯಜಮಾನರು ಸ್ನೇಹ ಪಿಲ್ಲು ಅವ್ರು 3 ಜನಕ್ಕೆ ಕೊಟ್ಟಿದ್ದೆ. ಈಗ ಥಂಡೆ ಐತೆ ನೋಡ್ರಿ, ಹಾಗಾಗಿ 3 ಜನಕ್ಕೆ ಚಹಾ ಕೊಟ್ಟಿದ್ದೆ. ಈಗ ನಾನು ಮತ್ತೊಂದು ಸರಿ ಬೆಚ್ಚು ಮಾಡೀನಿ. ಈ ಕಡೆ ಜಳಕ ಮಾಡೋಕೆ ಈ ಕಡೆ ನೀರು ಇಟ್ಟು ನೋಡ್ರಿ. ಹಂಗೆ ಈ ಕಡೆ ಹಾಲನ್ನು ಕಾಸಕ್ಕೆ ಇಟ್ಟು ನೋಡಿ ಫ್ರೆಂಡ್ಸ. ಮತ್ತು ನೀರು ಕಾಯೋದ್ರೊಳಗೆ ಜಳಕಕ್ಕೆ ನೀರು ಕಾಯೋದ್ರೊಳಗೆ ಚಹಾ ಕುಡಿದ್ರೆ ಆಯಿತು ಅಂತೇಳಿ ನಾನು ಯಾವಾಗಲೂ ಫಸ್ಟ್ ನಮ್ಮ ಮನೆಯವ್ರದ್ದು ಅದೆಲ್ಲ ಮಾಡೋರು ಹೋದಾದ್ಮೇಲೆ ಆರಾಮ್ಸಿರಿ ನಾಷ್ಟ ಮಾಡಿಕೊಂಡು ಚಹಾನ ಒಂದು ಸ್ವಲ್ಪ ಟೈಮ್ ಕೊಟ್ಟು ಚಾಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟೇ ಚಹಾ ಕುಡಿತೀನಿ ನಾನು. ಮುಂಜಾನೆ ಆಗಿರ್ಬೋದು ಸಂಜೆಗೆ ಆಗಿರ್ಬೋದು. ಆರಾಮ್ಸಿರಿ ನೀರನ್ನು ಸಣ್ಣ ಉರಿ ಇಟ್ಟಿನಿ. ಹಾಗಾಗಿ ಒಂದು 5ರಿಂದ 10 ನಿಮಿಷ ಕೊಡ್ತೀನಿ ಚಾಕ್ಕೆ. ಯಾಕಂದ್ರೆ ನನಗೆ ಅರ್ಜೆಂಟು ಚಹಾ ಕುಡಿಯೋಕ್ಕಾಗಂಗಿಲ್ಲ. ಹಾಗೆ ಆರಾಮ್ಸಿರಿ ಚಹಾ ಕುಡ್ಕೊತಾ ಕೂತೀನಿ ನೋಡಿ ಫ್ರೆಂಡ್ಸ. देगा स्नेह पडलं बांध पिलायचं आमचं बांध इथं पलंगला बांध. काय करायला तर ಜಳಕ ಮತ್ತು ದೇವ್ರ ಪೂಜೆ ಎಲ್ಲ ಆಯ್ತು ನೋಡಿ ಫ್ರೆಂಡ್ಸ. ನಾನು ನಿನ್ನೆ ಬೆಡ್ಶೀಟ್ ಅದನ್ನೆಲ್ಲ ಚೇಂಜ್ ಮಾಡಿದ್ದೆ. ನಿನ್ನೆನೇ ಹೋಗಿಬೇಕಂತ ಅಂದ್ಕೊಂಡೆ, ಆಗಲೇ ಇಲ್ಲ ನೋಡಿ ಫ್ರೆಂಡ್ಸ.
ನಿನ್ನೆ ಒಗ್ಯಾಣ ಇವತ್ತಿನ ಒಗ್ಯಾಣ ಭಾಳ ಇದ್ದು ಹಾಗಾಗಿ ಮತ್ತೀಗ ಬಿಸಿಲು ಕಮ್ಮಿ ಇರ್ತೈತೆ ನೋಡ್ರಿ. ಈಗ 12 ಆದ್ರೂ ಇನ್ನೂ ಥಂಡಿ ಸರಂಗೇ ಇಲ್ಲ. ಅದಕ್ಕೆ ಅರ್ಬಿನೂ ಲಘು ಒಣಗಂಗಿಲ್ಲ ಅಂತೇಳಿ ಲಘು ಹೋಗೋದ್ರಾಯ್ತು ಅಂತೇಳಿ ಸಾಬೂನು ಪುಡಿದೊಳಗೆ ಬಟ್ಟೆನ ನೆನೆ ಇಡಕತ್ತಿ ನೋಡಿ ಫ್ರೆಂಡ್ಸ. ಹಾಗೆ ಪ್ಯಾಂಟು ಶರ್ಟುಗಳು ಇದ್ದು ನಮ್ಮ ಯಜಮಾನ್ರು ಹೆಣ್ಮಕ್ಳು ಕೆಲಸ ನೋಡ್ರಿ. ಸೊ ಗಂಡ್ಮಕ್ಳು ಲಾಕ್ಡೌನ್ದಾಗೂ ಕೂಡ ಸೂಟಿ ಇತ್ತು. ಈ ಶನಿವಾರ ರವಿವಾರ ಬಂದ್ರೆ ಗೌರ್ಮೆಂಟ್ ನೌಕರಿ ಇದ್ದರಿಗೂ ಸೂಟಿ ಸಿಗುತ್ತಾ, ಪ್ರೈವೇಟ್ ಮಾಡೋರಿಗೂ ಕೂಡ ಸೂಟಿ ಸಿಗುತ್ತಾ, ಒಂದಿನ ರೆಸ್ಟ್ ಅಂತೇಳಿ. ನಾವು ಮನ್ಯಾಗ ಮಾಡೋ ಹೆಣ್ಮಕ್ಳಿಗೆ ಒಂದಿನನೂ ರೆಸ್ಟೂ ಇಲ್ಲ, ರಜೆನೂ ಇಲ್ಲ. ನಮ್ಗೆ ಮಾಡಬೇಕು. ಒಂದಿನ ನಾವು ಮಾಡಿಲ್ಲ ಅಂತಂದ್ರೆ ಮರುದಿನ ಮತ್ತದು ನಮ್ಮ ಕೆಲಸ ಡಬಲನೇ ಆಗಿಬಿಡ್ತೈತಿ. ಸೊ ಅದು ನಮಗೆ ಕೆಲಸ ಮಾಡೋ ಮನಸ್ಥಿತಿ ಐತೋ ಇಲ್ಲೋ ಅದು ಬೇಡವೇ ಆಗಿರ್ತೈತಿ. ಮನಸ್ಸಿನಾಗ ನೋವು ಇದ್ರೂ ಕೂಡ ಎಷ್ಟೇ ಇರದೇನು ಇದ್ರೂ ಕೂಡ ನಮ್ಮ ಕೆಲಸ ನಾವು ನಿರಂತರವಾಗಿ ಹೆಣ್ಮಕ್ಳು ಮಾಡ್ಕೊತ ಹೋಗಬೇಕು ನೋಡಿ ಫ್ರೆಂಡ್ಸ. ಒಂದಿನ ಆಗಲ್ಲ ಹೋಲ್ ಬಿಡು ನಮ್ಗೆ ಯಾಕೋ ಬೇಜಾರಾಗೈತಿ ಅಂಥೇಳಿ ಕೂತು ಬಿಟ್ಟಿವ ಅಂತಂದ್ರೆ ಮರುದಿನ ಇಷ್ಟು ಪೆಂಡಿಂಗ್ ಬಿದ್ದು ಬಿಡ್ತೈತೆ ನೋಡ್ರಿ ಕೆಲಸ. ಎಲ್ಲನೂ ಒಂದು ಸ್ವಲ್ಪ ನಿರ್ಮ ಪುಡಿದೊಳಗದೆಲ್ಲ ನೆನೆ ಇಟ್ಟೆ. ನೈಟಿ ಅವನ್ನೆಲ್ಲ ನೆನೆ ಹಾಕಲಿಲ್ಲ. ಅವೆಲ್ಲ ಅಷ್ಟೊಂದೇನು ಹೊಲಸೂ ಆಗಿರೋಂಗಿಲ್ಲ ಅಂಥೇಳಿ ಬರೀ ಬೆಡ್ಶೀಟ, ಪ್ಯಾಂಟು ಶರ್ಟುಗಳು ಇವು ಪಿಲ್ಲೂ ಒಂದು ಸ್ವಲ್ಪ ಆಟ ಆಡೋದು ಜಾಸ್ತಿ ಎಲ್ಲ ಹಂಗಾಗಿ ಹೊಲಸಾಗಿರ್ತಾವೆ. ಅವನಷ್ಟು ನೆನೆ ಇಟ್ಟೆ ನೋಡಿ ಫ್ರೆಂಡ್ಸ. ಒಂದು 10 ರಿಂದ 15 ನಿಮಿಷ ನೆನೆ ಇಟ್ರೆ ಒಂದು ಸ್ವಲ್ಪ ಲಘು ಹೊಲಸು ಹೊಂಡ್ತಾವು ಅಂಥೇಳಿ. ಈಗ ನಾನು ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಕತ್ತೀನಿ ನೋಡಿ ಫ್ರೆಂಡ್ಸ, ಸ್ನೇಹ ಮತ್ತು ಪಿಲ್ಲೋಗ. ಇದು ಯಾರೇ ಆಗಿರ್ಬೋದು, ಸಣ್ಣ ಮಕ್ಕಳಂತೆ ಅಷ್ಟೇ ಅಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತಂತಲೇ ಹೇಳ್ತೀನಿ ನಾನು. ಈ ಥಂಡಿ ದಿನಕ್ಕಂತೂ ಈ ರೀತಿ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿದ್ರೆ ಮಸ್ತ್ ಇರ್ತೈತಿ ಕಾಂಬಿನೇಷನ. ಈ ರೆಸಿಪಿನ ನಾನು ಸಾಕಷ್ಟು ಸರಿ ಶೇರ್ ಮಾಡೀನಿ. ಅದ್ರ ಸಂಬಂಧ ಇವತ್ತು ಏನು ರೆಸಿಪಿ ಮತ್ತೊಂದು ಸರಿ ಇದನ್ನು ಶೇರ್ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಕುದಿಬೇಕು ನೋಡಿ ಫ್ರೆಂಡ್ಸ. ಬಿಸಿಯಾಗಿ ಈ ಕ್ಲೈಮೇಟಿಗೆ ಮಸ್ತ್ ಇರ್ತೈತಿ ಇದು ಬೆಳ್ಳುಳ್ಳಿ ಉಪ್ಪಿಟ್ಟು. ಅರ್ಜೆಂಟ್ನೇ ಮಾಡಕತ್ತೀನಿ ಅಂತಲೇ ಹೇಳ್ಬೋದು ನೋಡ್ರಿ. ಎಲ್ಲ ಖಾಲಿ ಆಗ್ಯದ ಒಗ್ಗರಣೆ ಭಾಂಡೆ ಅದೆಲ್ಲ. ಒಂದು ಸ್ವಲ್ಪ ಅನ್ನ ಇತ್ತು, ಅದನ್ನ ಒಗ್ಗರಣೆ ಹಾಕ್ಕೊಂಡು ನಾವು ಕೂಡ ತಿಂದೀವಿ ನೋಡಿ ಫ್ರೆಂಡ್ಸ. ಇಷ್ಟೆಲ್ಲ ಬಾಂಡೆನೂ ಕೂಡ ಮತ್ತೊಂದು ಸರಿ ತಿಕ್ಕಿದೆ. ನಾನು ಡ್ರೆಸ್ ಚೇಂಜ್ ಮಾಡೀನಿ, ಎಲ್ಲಿ ಹೊಂಟಿವಿ ಏನೋ ಅಂತೇಳಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ಕೊತಾ ಹೋರಿ, ಸ್ಕಿಪ್ ಮಾಡಾರ್ದ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಸೊ ಸ್ನೇಹ ಸಾಲಿಗೆ ಬಿಡೋ ಟೈಮ್ ಆಯಿತು. ನಮ್ಮ ಯಜಮಾನ್ರಿಗೆ ಹೇಳಕತ್ತಿದ್ದೆ ಕರ್ಕೊಂಬರ್ರಿ ಅಂತೇಳಿ. ನಮ್ಮ ಪಿಲ್ಲೂ ಮುಕ್ಕೊಂಡ ನೋಡಿ ಫ್ರೆಂಡ್ಸ. ಆಲ್ರೆಡಿ ನೋಡ್ರಿ 2:45 ಆದ್ರೂ ಇನ್ನೂ ಕ್ಲೈಮೇಟ್ ಹೆಂಗೈತಿ. ಈಗಿನ ಹೊತ್ತು ಹೊಂಟೈತೇನೋ ಅನ್ನೋ ರೀತಿನೇ ಐತಿ. ಬಿಸಿಲೂ ಇಲ್ಲ, ಥಂಡಿ ಭಾಳ ಅದ, ನೋಡ್ತಿರ್ಬೋದಲ್ಲ ನೀವು. ಈಗಿನ ಹೊತ್ತು ಹೊಂಟರಂಗನೇ ಕಾಣಿಸಕತ್ತೈತಿ ನೋಡಿ ಫ್ರೆಂಡ್ಸ. ಟೈಮ್ ಹೋಗಿದ್ದೇ ಗೊತ್ತಾಗಂಗಿಲ್ಲ. ಈಗ ಮೊಬೈಲ್ ನೋಡ್ಕೊತ ಕೂತಿದ್ರು ನಮ್ಮ ಮನ್ಯಾಗ. ಜಾಸ್ತಿ ಅವ್ರ ಮನ್ಯಾಗ ಕುಂದ್ರೋದು ಭಾಳ ಕಮ್ಮಿ. ಇವತ್ತು ಒಂದು ಸ್ವಲ್ಪ ಕೆಲಸ ಐತಿ ಇಂಪಾರ್ಟೆಂಟ್ ಅಂತೇಳಿ ಮತ್ತೆ ಹೋಗಿದ್ರೆ ರಿಟರ್ನ್ ಮನೆಗೆ ಬಂದು ಕೂತಾರೆ ನೋಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ನೋಡಿರಿ ಇಷ್ಟೊಂದು ಸ್ವಲ್ಪ ಗಟ್ಟಿ ಐತಿದು ಉಪ್ಪಿಟ್ಟು. ಈ ರೆಸಿಪಿ ನಿಮಗೆ ಬೇಕಾಗಿದ್ರೆ ಖಂಡಿತ ಕಮೆಂಟ್ದೊಳಗೆ ಕೇಳ್ರಿ ನೀವು. ನಾನು ನಿಮಗೋಸ್ಕರ ಶೇರ್ ಮಾಡ್ತೀನಿ. ಇದನ್ನು ಮಸ್ತ್ ಇರ್ತೈತಿ. ಬಾಣಂತಿಯರಿಗಾಗಿರ್ಬೋದು, ಸಣ್ಣ ಮಕ್ಳಿಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಈ ಕ್ಲೈಮೇಟಿಗೂ ಇದು ಆರೋಗ್ಯಕ್ಕೂ ಒಂಥರ ಒಳ್ಳೇದಂತಲೇ ಹೇಳ್ತೀನಿ ನಾನು. ಮಸ್ತ್ ಆಗ್ತೈತಿ ಇದು. ಮ್ಯಾಗ ಮುಚ್ಚುತ್ತೀನಿ ನೋಡ್ರಿ. ಕರ್ಕೊಂಬಂದು ನೋಡ್ರಿ ಸ್ನೇಹನು ಈಗ ಸಾಲಿಲಿಂತ ಬಂದ್ಲು. ಅದಕ್ಕೆ ಕೈಕಾಲು ಮುಖ ತಕ್ಕೋ ಹೋಗವ ಅಂತ ಹೇಳಕತ್ತೀನಿ. हाथ पे दूग जा, हात पाय धु जा. ओदम मला तर फिट पाहिजे. हाय ಮಾಡ್ರಿ. प्लीज या पप्पा मैं बैठे हैं. कुठे येतो तो? स्नेह हाय ಮಾಡು. बूट 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 नको नको पातंबा चला. बुटे घाले म्हणे तुम्ही, बुटे घाले म्हणे ना. पिले हाय कर. का होते चला. ಹಾ ಕೊಡಿರ್ತೆ ನೋಡ್ರಿ. ನೀವು ಮುಂದೆ ಕುಂದ್ರಿ ಅಪ್ಪ. किती मोठं लावलं ಹಿಡಿತಾರೆ ಮುಂದೆ ಗೊತ್ತ. ಹಾ ಹಳೆ ಓಡ್ ಮಾಡಿದೆ ಹಳ್ಳಿ ಊರ 130
हां हां मोतीचा ते 200 रुपयाला 4 येतात बघा. हो हो नाही नाही गॅरंटीचे येतं भारी आहेत खरं बांगड्या. हो हो चालेल. हो हो येतच नाही ते जयंतीला तेव्हा सगळीकडे उडकून यायचं उडकून मार्केटला जाऊन यायचं परत आंघोळ करायचं. काकू तर बिल्डिंग ಫ್ರೆಂಡ್ಸ ಒಂದು ಮುಖ್ಯವಾದ ಕೆಲಸದ ಮ್ಯಾಗ ಹೊರಗಡೆ ಹೋಗಿದ್ವಿ. ಬರೋಷ್ಟೊತ್ತಿಗೆ ಸಂಜೆನೇ ಆಗಿಬಿಡ್ತು ನೋಡ್ರಿ. ಬಂದುಬಿಟ್ಟೆನ ಸಂಜೆದು ಕಸ ಹುಡ್ದು ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪದೆಲ್ಲ ಹಚ್ಚಿ ಈಗ ನಾನು ಚಹಾ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ. ಥಂಡಿ ದಿನಕ್ಕೆ ಚಹಾ ನೋಡ್ರಿ ಅಷ್ಟು ಚಹಾ ಪ್ರಿಯರು ಇರ್ತಾರೆ ಅವ್ರಿಗೆ ಗೊತ್ತಾಗ್ತೈತಿ. ಈ ರೀತಿ ಖಡಕ್ಕಾಗಿ ಚಹಾ ಮಾಡಿ ಕುಡಿಯೋದಂದ್ರೆ ನನಗೆ ಭಾಳ ಇಷ್ಟ. ಎಲ್ಲರೂ ಹೇಳ್ತಾರೆ ನೀವು ಮಾಡೋ ಚಹಾ ಮಸ್ತ್ ಇರ್ತೈತೆ ಅಂತೇಳಿ. ಭಾಳಷ್ಟು ಜನ ಕಮೆಂಟ್ದೊಳಗೂ ಹೇಳ್ತೀರಿ ಸಿಸ್ಟರ್ ನೀವು ಚಹಾ ಭಾಳ ಮಸ್ತ್ ಮಾಡ್ತೀರಿ ಅಂತೇಳಿ. ಯಾರಿಗೆಲ್ಲ ಈ ಚಹಾ ನೋಡಿ ಚಹಾ ಕುಡಿಬೇಕು ಅನ್ಸಕತ್ತೈತಿ ಪ್ಲೀಸ್ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಈಗ ನಾನು ವಡೆದೊಳಗೆ 4 ಮಂದಿ ನಾವು ಸ್ವಸ್ಥರಿದ್ದೀವಿ. 3 ಜನ ಈಗ ಹೊರಗಡೆ ಇದ್ದಾರೆ. ಇರೇಕಂದ್ರೆ ಈ ವಡೆದೊಳಗೆ ಅತ್ತಿದ್ದರ ಜೊತೆಗೆ ನಾವು ಒಬ್ಬಾಕಿನ ಸಸಿ ಅದೀನಿ. ಸೊ ಹಂಗಾಗಿ ದೀಪಕ್ಕ ನೋಡಿರ್ಬೋದು ನೀವು. ಸೊ ಹೊರಗಡೆ ಇದ್ರು ಅವರು ಫೋನ್ ಮಾಡೋಣ ಬಂದರು ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ. ಈಗ ನಾವು ಈಗ ಥಂಡಿ ದಿನಕ್ಕೆ 2 ಟೈಮ ಸ್ವಲ್ಪನೇ ಕೊಡಕತ್ತೀನಿ ಚಹಾ ಸ್ನೇಹನು ಮತ್ತು ಪಿಲ್ಲುಗೆ ಒಂದು ಸ್ವಲ್ಪ ಚಹಾ ಬೆಚ್ಚಗೆ ಮಾಡಿ ಅದ್ರಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಕೊಡಕತ್ತೀನಿ. ಯಾವಾಗಲೂ ಅವನ ಬರೀ ಹಾಲು ಕೊಟ್ಟರೆ ಕುಡಿಯೋಂಗಿಲ್ಲ, ಒಂದು ಸ್ವಲ್ಪ ಚಹಾ ಹಾಕಬೇಕು ಅವನಿಗೆ. ನಮ್ಮ ಯಜಮಾನ್ರು ಕೂಡ ಈಗ ಕೂತಾರ ನೋಡಿ ಫ್ರೆಂಡ್ಸ. ಪಿಲ್ಲುನು ಮಸ್ತ್ ಎಂಜಾಯ್ ಮಾಡಕತ್ತಾನ. ನಮ್ಮ ಸ್ನೇಹ ನೋಡ್ರಿ ಚಹಾ ಜೊತೆಗೆ ಬಿಸ್ಕಿಟ್ ತಿತ್ತೀನಿ ಅಂದ್ಲು, ಹಂಗಾಗಿ ಬಿಸ್ಕಿಟ್ ಪಾಕೆಟ್ ಹರ್ಕೋತ ಕೂತಾಳ. ಓಕೆ ಫ್ರೆಂಡ್ಸ್, ನಾವು ಈಗ ಚಹಾ ಕುಡಿತೀವಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡೋಂಗಿಲ್ಲ. ಸಂಜೆ ಐತೆ ನೋಡ್ರಿ, ಹೊರಗಿಂದು ಪಬ್ಲಿಕ್ ಲೈಟ್ ಇನ್ನೂ ಹತ್ತೈತಿ. ಓಕೆ, ನಾವು ಮತ್ತೆ ನಾಳೆ ಒಂದು ಬ್ಲಾಗ್ ಒಂದಿಗೆ ಸಿಗ್ತೀವಿ. ಈ ಬ್ಲಾಗ್ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.